ಗೋಪಾಲ್ ಭಂಡಾರಿ ಅವರ ಅಭಿಮಾನಿ ವೇದಿಕೆಯ ಸದಸ್ಯರು ಇಷ್ಟೇ ಅಲ್ಲ, ಕಳೆದ ಸಲ ಅವರ ಪುತ್ಥಳಿ ಅನಾವರಣ ಮತ್ತು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ವಿಧಾನಸಭಾ ಅಧ್ಯಕ್ಷರಾದ ಖಾದರ್ ಅವರು ಬಂದಾಗ ಸುಮಾರು 1600 ಜನರು ಬಂದು ಹೋಗಿದ್ರು. ಇವತ್ತು ಎಲ್ಲರೂ ಬೇಸರ ಆಗಿರ್ಬೋದು, ಈ ಮಳೆಗೆ ಯಾಕೆ ಮಾಡ್ತಾರೆ ಈ ಕಾರ್ಯಕ್ರಮ ಅಂತ. ನನಗೆ ಬೇಸರ ಆಗಿರಲಿಲ್ಲ. ನಾನು ಅವರೊಟ್ಟಿಗೆ 40 ವರ್ಷ ಅವರನ್ನು ನೋಡಿದವ. ಅವರು ರಾತ್ರಿ ಮತ್ತು ಹಗಲನ್ನು ಜನರಿಗಾಗಿ ಮುಡಿಪಾಗಿಟ್ಟ ಒಬ್ಬ ವ್ಯಕ್ತಿ. ರಾತ್ರಿ 12 ಗಂಟೆಗೂ ಫೋನ್ನಲ್ಲಿ ಇನ್ನೊಬ್ಬರ ಮನೆಯ ಬಗ್ಗೆ, ಇನ್ನೊಬ್ಬರ ದರ್ಖಾಸ್ತ್ ಬಗ್ಗೆ, ಡಿನೋಟ್ಸ್ ಬಗ್ಗೆ, ಪೊಲೀಸ್ ಕೇಸ್ ಬಗ್ಗೆ ಮಾತಾಡ್ತಾ ದಿನ ಕಳೆದವರು. ಮತ್ತು ಅವರು ಕಾರ್ತಿ ತಿಂಗಳಲ್ಲಿ ಜುಲೈಯಲ್ಲಿ ಯಾಕೆ ಹುಟ್ಟಿದ್ರು ಅಂತ ಹೇಳಿ ಅವರ ತಾಯಿ ಹತ್ರ ಕೇಳಬೇಕು, ಹೆತ್ತವರ ಹತ್ರ. ನಮಗೆ ಅದನ್ನು ಆಚರಣೆ ಮಾಡಲೇಬೇಕಾಗ್ತದೆ. ನಮಗಂತೂ ಬದುಕಲ್ಲಿ ನಾವು ಸಾಮಾಜಿಕ ಸೇವೆ ಮಾಡ್ತಾ ಇರುವವರಿಗೆ ಅವರೊಂದು ಒಳ್ಳೆಯ ಉದಾಹರಣೆ. ಅವರು ದೊಡ್ಡ ಶ್ರೀಮಂತರಲ್ಲ, ಬಡತನದಲ್ಲಿ ಗೇಣಿದಾರರಾಗಿ ಹುಟ್ಟಿ ಡಿಕ್ಲರೇಷನ್ ಕೊಟ್ಟು ದನಿ ಒಕ್ಕಲಲ್ಲಿ ಹೋರಾಟ ಮಾಡಿ ಉಳಿದ ಒಂದು 3-4 ಸಾವಿರ ಜನ ಕುಟುಂಬಕ್ಕೆ ಟ್ರಿಬ್ಯುನಲ್ನಲ್ಲಿ ಡಿನೋಟ್ಸ್ ಕೊಡಿಸಿದವರು. ಅಕ್ರಮ ಸಕ್ರಮದಲ್ಲಿ 3-4 ಸಾವಿರ ಜನರಿಗೆ ಡಿನೋಟ್ಸ್ ಕೊಡಿಸಿದವರು. ಒಳ್ಳೆಯ ಸಂತೋಷವನ್ನು ಕಂಡು ಅವರು ದೇವರ ಪಾದ ಸೇರಿದರು. ಅವರೆಂದು ತನ್ನ ಸ್ವಾರ್ಥವನ್ನು ನೋಡಲಿಲ್ಲ. ಯಾಕಂದರೆ ನಾನು ಅವ್ರ ದಿವಸ ಹೆಚ್ಚಿಗೆ ಅವರೊಟ್ಟಿಗೆ ಅವರ ಕಾರಲ್ಲಿ ಹೊರಡುವಾಗ ಅವರು 2000 ಮತ್ತು 5000ಕ್ಕಾಗಿ ಭಾಳ ಕಷ್ಟಪಡ್ತಿದ್ದರು ಅಂದಿನ ಖರ್ಚಿಗೆ. ಅಂಥ ಒಂದು ವ್ಯಕ್ತಿತ್ವ. ಅವರ ದೇಹಾಂತದ ಕಾಲದಲ್ಲಿ ಅವರ ಹೆಸರಿಗೆ 1 ಲಕ್ಷ FD ಅಥವಾ SBಯಲ್ಲಿದ್ದದ್ದು ನಾನು ನೋಡಲಿಲ್ಲ. ಬಹುಶಃ ಅಂಥ ಒಂದು ಅಪರೂಪದ ವ್ಯಕ್ತಿ ಈ ರಾಜ್ಯದಲ್ಲಿ ಒಬ್ಬ ಶಾಸಕ 2 ಸಲ ಆಗಿದ್ದಾರೆ ಅಂತ ಹೇಳಿದರೆ ಅದು ಭಾಳ ನಂಬಲಿಕ್ಕೆ ಕಷ್ಟ ಆಗುವಂಥ ವಿಚಾರ. ಒಟ್ಟಾರೆ ಅವರ ಜೀವನ ಏನು 67 ವರ್ಷ ಅವರು ಬದುಕಿದರು, ಅದು ಸಂಪೂರ್ಣ ಇನ್ನೊಬ್ಬರಿಗಾಗಿತ್ತು. ಅವರ ಸ್ವಾರ್ಥದಲ್ಲಿ ಕೂಡಿರಲಿಲ್ಲ. ಅವರು ರಾತ್ರಿ ಮಳೆ ಮತ್ತು ಕಷ್ಟದ ದಿನಗಳನ್ನು ನೋಡಲಿಲ್ಲ. ಅವರು ಅನೇಕ ಕಷ್ಟಗಳನ್ನು ನೋಡಿದವರು. ಸಹನೆಗೆ ಅವರೊಂದು ದೊಡ್ಡ ಮೂರ್ತಿಯಾಗಿದ್ದರು. ಅವರ ಹತ್ರ ಇದ್ದಷ್ಟು ತಾಳ್ಮೆ, ಸಹನೆ ಬೇರೆಯವರ ಹತ್ರ ಇರಲಿಲ್ಲ. ಅವರಿಗೆ ಸಿಟ್ಟು ಬಂದಿದ್ರು, ಆ ಸಿಟ್ಟು ಎಲ್ಲಿ ಹೋಗ್ತಿತ್ತೋ ಅದು ಕಣ್ಣಲ್ಲಿ ನೀರಾಗಿ ಹರಿತಿತ್ತು. ಅದನ್ನು ನಾನು ನೋಡಿದ್ದೇನೆ. ಅದು ಅಪರೂಪದ ವ್ಯಕ್ತಿಗಳಲ್ಲಿ ಅಂಥ ವ್ಯಕ್ತಿತ್ವ ಇರುವುದು. ನಾನು ಅವರ ಒಟ್ಟಿಗೆ ಇರುವಾಗ ನಾನೇನು ಅವರೊಟ್ಟಿಗೆ ಬೇರೆ ರಾಜಕೀಯ ಪದವಿ ಅಪೇಕ್ಷೆ ಪಡಲಿಲ್ಲ. ಯಾಕಂದರೆ ಎಲ್ಲವನ್ನು ಅವರೇ ಪೂರೈಸ್ತಿದ್ರು, ಎಲ್ಲವೂ ಅವರೇ ಸಂಪೂರ್ಣ ನಿರ್ವಹಣೆ ಮಾಡುವಾಗ ನಮಗೆ ಬೇರೆ ಪದವಿ ಅಗತ್ಯ ಇರಲಿಲ್ಲ. ಇವತ್ತು ಅವರ ಅಭಿಮಾನಿಗಳು ಏನು ಸಹ ಅವರ ಬಗ್ಗೆ ಮಾತಾಡುವಾಗ ಇಂತಹ ಒಂದು ಅವರ ಹುಟ್ಟು ಕಾರ್ಯಕ್ರಮವನ್ನು ಆಚರಣೆ ಮಾಡಿದರೆ ಹೇಗೆ, ಒಂದು ರಿಜಿಸ್ಟರ್ ಮಾಡುವ ಕಳಿಸಲು ಅವರ ಕಾರ್ಯಕ್ರಮದಲ್ಲಿ ನಾವು ಯಾರೂ ಕೇಳದೆ 10-16 ಲಕ್ಷ ದುಡ್ಡು ಒಟ್ಟಾಗಿದೆ. ಯಾರ ಹತ್ರ ನಾವು ದುಡ್ಡು ಕೇಳಲಿಲ್ಲ. ನಾವು ಕೇಳಿದರೆ ಬಹುಶಃ ಕೋಟಿ ಕಟ್ಟಲಿಕ್ಕೆ ಹೋಗ್ತಿತ್ತೋ ಏನೋ. ಅದರಲ್ಲಿ ಉಳಿದ 8 ಲಕ್ಷವನ್ನು ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿ ಅದರ ಅರ್ಧ ಬಡ್ಡಿಯಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಎಣಿಸಿದೆ. ಆದರೆ ಅರ್ಧ ಬಡ್ಡಿ ಸಾಕಾಗಲಿಲ್ಲ ನಮಗೆ ಈ ಸಲ. ಯಾಕಂದ್ರೆ ನಮ್ಮ ನಿಯಮ ಏನಿತ್ತಂದರೆ ಅವರ ಡೆಪಾಸಿಟ್ ಹಣದಲ್ಲಿ ಅರ್ಧ ಬಡ್ಡಿ ನಾವು ಖರ್ಚು ಮಾಡಬೇಕಂತ. ಅದರಿಂದ ಅವರ ಅಭಿಮಾನಿಗಳು ತುಂಬ ಜನ ಇದ್ದಾರೆ, ನಾನು ಒಬ್ಬನೇ ಅಲ್ಲ. ಯಾವುದಕ್ಕೂ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಅವರ ಹೆಚ್ಚಿನ ವ್ಯಕ್ತಿತ್ವದ ಬಗ್ಗೆ ಕಳಿಸಲು ಸತೀಶ್ ಭಾಯ್ ಅವರು ಹೇಳಿದರು. ನನ್ನ ಪಕ್ಷ ಬೇರೆ, ನನ್ನ ಸಂಘ ಬೇರೆ, ಆದರೆ ನಾನು ಗೋಪಾಲ್ ಭಂಡಾರಿ ಅಭಿಮಾನಿ ಅಂತ. ಅದರಷ್ಟು ದೊಡ್ಡ ಬಹುಮಾನ ಗೋಪಾಲ್ ಭಂಡಾರಿಗೆ ಇನ್ನೊಂದಿಲ್ಲ. ಒಬ್ಬ ಉದ್ಯಮಿದಾರ ಹೆಬ್ರಿಯಲ್ಲಿ ಅಂಥ ಮಾತು ಅವರ ಬಾಯಲ್ಲಿ ಬರಬೇಕಾದ್ರೆ ಅವರಲ್ಲಿ ಪಕ್ಷಾತೀತವಾದ ಭಾವನೆ ಮತ್ತು ಸಮಾನತೆ ಎಷ್ಟಿತ್ತು ಅಂತ ಹೇಳಿ ಅಂದಾಜು ಮಾಡ್ಬೋದು. ಅವತ್ತು ಭಂಡಾರರು ಜೀವದಲ್ಲಿರುವಾಗಲೂ ಸಹ ಕೇಳಿದರೆ ಯಾರು ಲಕ್ಷ ರೂಪಾಯಿ ಕೊಡುವಂಥ ವ್ಯಕ್ತಿಗಳು ತುಂಬ ಜನ ಇದ್ದರು. 94-95ರಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇರುವಾಗ 2 ಜಿಲ್ಲೆಯ
ಉಸ್ತುವಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು. ನನ್ನ ಎದುರಿಗೆ ಕೆಲವರೆಲ್ಲ ನೋಟಿನ ಕಟ್ಟಿ ತಂದವರ ಹತ್ರ ವಾಪಸ್ ತಗೊಂಡೋಗಿ ಅಂತ ಹೇಳ್ತಿದ್ರು. ಅಂಥ ಒಂದು ಅಪಾರವಾದ ಒಂದು ಜನನಂಬಿಕೆಯ ಒಬ್ಬ ನಾಯಕ. ಇವತ್ತು ನಾವು 2 ಕಾರ್ಯಕ್ರಮ ಅವರ ಪರವಾಗಿ ಮಾಡ್ತಾ ಇದ್ದೇವೆ. ಒಂದು ಇಂದಿರಾ ಗಾಂಧಿ ಹುಟ್ಟುಹಬ್ಬ, ಅದು ನವೆಂಬರ್ 19. ಒಂದು ಅವರ ಜುಲೈ 7ರ ಈ ಜನ್ಮೋತ್ಸವ. ಬಿಟ್ಟರೆ ಒಂದು ಮಹಾಸಭೆ ಅವರ ಸಂಘದ್ದು ಬಿಟ್ಟರೆ ಬೇರೆ ಯಾವ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ. ನಿಮಗೆಲ್ಲ ಕಷ್ಟ ಆಗಿರ್ಬೋದು, ಇನ್ನೂ ಒಂದು 100 ಜನ ಬರಬೇಕಿತ್ತು. ಇವತ್ತಿನ ಮಳೆಯ ಅಬ್ಬರಕ್ಕೆ ಗೋಪಾಲ್ ಭಂಡಾರಿ ನೆನಪು ಕಡಿಮೆ ಆಯಿತು ಏನೋ, ಅಥವಾ ಬರಲಿಕ್ಕೆ ಅಸಾಧ್ಯವಾಯಿತು. ಆದ್ದರಿಂದ ಇನ್ನೂ 100 ಜನ ಖಂಡಿತ ಆಗ್ತಿತ್ತು. ಆದರೆ ಅವರ ನೆನಪಿನ ಸಮಾನತೆಗೆ ಖಂಡಿತ ಯಾವ ಕಷ್ಟವೂ ಅಲ್ಲ. ಅವರು ಆ ಥರ ಕಷ್ಟಪಡ್ತಿದ್ದರು. ಎಷ್ಟೋ ಜನರಿಗೆ ಡಿನೋಟ್ಸ್ ಕೊಡುವಾಗ ರಾತ್ರಿ ಹಗಲು ಅಧಿಕಾರಿಗಳ ಹತ್ರ ಮಾತಾಡಿ ಸಮಜಾಯಿಸಿ ಭದ್ರತೆ ಕೊಟ್ಟು ಅವರಿಗೆ ನಂಬಿಕೆ ಕೊಟ್ಟು ಡಿನೋಟ್ಸ್ ಪಡಿಸ್ತಿದ್ರು. ಅದೇ ಅಷ್ಟೇ ಅಲ್ಲ, ಅವರು ಕೆಲವು ಅಧಿಕಾರಿಗಳಿಗೆ ಅವರ ಬಗ್ಗೆ ಪಕ್ಷಾತೀತವಾಗಿ ಅಧಿಕಾರಿಗಳು ನಡೆಸ್ಕೊಳ್ತಿದ್ರು. ಗೋಪಾಲ್ ಭಂಡಾರಿ ಹೇಳಿದ್ದಾರೆ ಮಾಡಲೇಬೇಕು ಅಂತ. ಅಂಥ ಒಂದು ದಿನ ಇತ್ತು. ಆ ಕೆಲಸದಿಂದ ಇವತ್ತು ತಹಶೀಲ್ದಾರ್ ಚಿಪ್ಲೋನ್ಕರ್ಗೂ ನಾವು ಮೊನ್ನೆ ಕಾರ್ಕಳದಲ್ಲಿ ಹೇಳಿದೆ, 9 ವರ್ಷ ಅವರಿಗೆ ಸರ್ವಿಸ್ ಗ್ರ್ಯಾಚ್ಯುಯಿಟಿಯನ್ನು ಸರ್ಕಾರ ತಡೆ ಹಿಡಿದಿತ್ತು. ಇದೇ ಗಿಲ್ಲಾಳಿಯ 214 ಸರ್ವೆ ನಂಬರ್ ಬಗ್ಗೆ ಒಂದು ಡಿನೋಟ್ಸ್ ಮಾಡಿದ ಬಗ್ಗೆ ಅವರ ಬಗ್ಗೆ 9 ವರ್ಷ 9 ಲಕ್ಷ ಸಿಗಬೇಕಿತ್ತು ಅವರಿಗೆ. ಅಂಥ ಒಂದು ಪರಿಸ್ಥಿತಿಗೂ ನಾವೆಲ್ಲ ಭಾಳ ಕಷ್ಟ. ಚಾರ ಆಶ್ರಯ ವಿಚಾರದಲ್ಲಿ ನಮಗೆಲ್ಲ FIR ಆಗಿತ್ತು. ಆ ಟೈಮ್ನಲ್ಲಿ ಸಹ ನಾವೆಲ್ಲ ಫೇಸ್ ಮಾಡಿತ್ತು. ಅದು ಕೇವಲ ರಾಜಕೀಯ ಮಾಡಲಿಲ್ಲ, ಜನರ ಬದುಕಿನ ವಿಚಾರದಲ್ಲಿ ನಾವು ಹೋರಾಟ ಕೊಟ್ಟಿತ್ತು. ಅದರಲ್ಲಿ ಪಕ್ಷ ನೋಡಲಿಲ್ಲ. ನಾವು ಎಲ್ಲರಿಗೂ ಡಿನೋಟ್ಸ್ ಮಾಡಿದ್ದೇವೆ. ರಮೇಶ್ ಪ್ರಭುವರಿಗೆ ಡಿನೋಟ್ಸ್ ಮಾಡಿದ್ದೇವೆ, ರಾಜೇಶ್ ನಾಯ್ಕರಿಗೂ ಡಿನೋಟ್ಸ್ ಮಾಡಿದ್ದೇವೆ. ಅವರು ಎಂದೂ ಪಕ್ಷ ನೋಡಲಿಲ್ಲ. ಸರ್ಕಾರದ ಏನು ಧೋರಣೆ ಉಂಟು, ಕಾಯ್ದೆ ಉಂಟು, ಆ ಪ್ರಕಾರ ಎಲ್ಲರಿಗೂ ಡಿನೋಟ್ಸ್ ಆಗಬೇಕು. ಮೊಂದಸರಿಗೂ 64 ಸೆನ್ಸ್ ಕೊಟ್ಟಿದೆ. ಈಗ ನನ್ನ ಮಿತ್ರ ಅವರು ಮಂಗಳೂರಲ್ಲಿದ್ದಾರೆ. ಯಾವತ್ತೂ ಯಾರಿಗೂ ನಾವು ಆ ಥರ ನೋಡಲಿಲ್ಲ. ಅಂಥ ವ್ಯಕ್ತಿತ್ವ ಅವರು ಬೆಳೆಸ್ಕೊಂಡಿದ್ರು ಸಮಾಜದಲ್ಲಿ. ಇವತ್ತು ಆ ಸಂದರ್ಭದಲ್ಲಿ ಒಂದು 10 ಜನ ಗಣ್ಯರನ್ನು ನಾನು ಹೆಣ್ಣೋಳಿಯಿಂದ ಆಚೆ ದಾಟಲಿಲ್ಲ ಈ ಸಲ. ಯಾಕೆ ಅಂತ ಹೇಳಿದರೆ ಅಲ್ಲಿ ಸಹ ಅವ್ರದ್ದೊಂದು ಪುತ್ಥಳಿ ಮಾಡಿ ಒಂದು ಅವರ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿಯ ಕಾರ್ಯಕರ್ತರು ಉತ್ಸವದಲ್ಲಿ ಇದ್ದಾರೆ ಕಳೆದ 2-3 ವರ್ಷದಿಂದ. ಅದರಿಂದ ಹೆಣ್ಣೋಳಿಂದ ಈಚೆ ಒಂದು 9 ಪಂಚಾಯತ್ನಲ್ಲಿ 9 ಪ್ರಮುಖರನ್ನು ಮತ್ತು ಒಂದು 10 ಹೈಸ್ಕೂಲ್ನ ಮಕ್ಕಳನ್ನು ಗುರುತಿಸಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೇವೆ. ತೀರ್ಮಾನ ಮಾಡುವಾಗ ಒಂದು 10 ಸರ್ಕಾರಿ ಶಾಲೆ ಇದೆ, 1 ಅನುದಾನ ಶಾಲೆ ಇದೆ, 9 ಸರ್ಕಾರಿ ಶಾಲೆ ಇದೆ. 10 ಶಾಲೆಯಲ್ಲಿ ಅತ್ಯುತ್ತಮ ಮಾರ್ಕ್ ಪಡೆದಂಥ ವಿದ್ಯಾರ್ಥಿಗಳನ್ನು ಇವತ್ತು ಕರೆಸಿದ್ದೇವೆ. ಆದರೆ 1 ಶಾಲೆ 2 ಶಾಲೆಯಲ್ಲಿ ಒಂದೇ ಲೆಕ್ಕದ ಮಾರ್ಕ್, 2 ಬೆಳಿಂಜೆ ಮತ್ತು ಶಿವಪುರದಲ್ಲಿ ಒಂದೇ ಲೆಕ್ಕದ SLCಯಲ್ಲಿ ಮಾರ್ಕ್ ಸಿಕ್ಕಿದಂತ ಹೌದು. ಅದರಿಂದ 12 ಆಯ್ತು. ಆ ಥರ ಸಭ್ಯ ವ್ಯಕ್ತಿಗಳಲ್ಲಿ ಸಮಾಜದಲ್ಲಿ ಅವರೇ ಬೆಳೆಸಿದಂಥ ಅವರ ಅಭಿಮಾನಿಗಳು. ನಾನು ಅವರನ್ನು ವ್ಯಕ್ತಿತ್ವ ಅಂದರೆ ಅವರು ಇರುವಾಗ ಭಂಡಾರರನ್ನು ಬಹಳ ಅಭಿಮಾನದಿಂದ ನೋಡಿದವರನ್ನು ಇವತ್ತು ಕರೆಸಿದ್ದೇವೆ. ಆ ಪ್ರಕಾರ ಇವತ್ತು ಒಂದು ಪ್ರಶಾಂತ್ ಪೂಜಾರಿ ಅಂತ ಮಿಲಿಟ್ರಿಯಲ್ಲಿದ್ದವರು ಮೊನ್ನೆ ಮಿಲಿಟ್ರಿಗೆ ಸರ್ವೀಸನ್ನು ಬಿಟ್ಟು ಪುನಃ ತನ್ನ ಕುಟುಂಬದೊಟ್ಟಿಗೆ ಸೇರಿ ದುಡಿಲಿಕ್ಕೆ ಬಂದಿದ್ದಾರೆ. ಅವರ ಹೆಂಡತಿ ಮನೆ ಚಾರ, ಅವರ ಊರು ಕೊಣಂದೂರು ಎಲ್ಲೇ ಇರಬೇಕು. ಆದರೆ ಅವರ ಉತ್ಸವಕ್ಕೆ ನಾನು ಮೆಚ್ಚಿದೆ. 18 ವರ್ಷದಲ್ಲಿ ಮಿಲಿಟ್ರಿಗೆ ಸೇರಿದವರು ಇವತ್ತು 41 ವರ್ಷದಲ್ಲಿ ಮನೆಗೆ ಬಂದು ಒಂದು 20 ವರ್ಷ ದೇಶ ಸೇವೆ ಮಾಡಿ ಪುನಃ ಬೇರೆ ಕೆಲಸಕ್ಕೆ ಹೊರಡ್ತಾರೆ ಅಂತ ಹೇಳಿದರೆ ಇಂದಿನ ಯುವಕರಿಗೆ ಅದು ಮಾರ್ಗದರ್ಶನ ಆಗಬೇಕು. ಇನ್ನೂ ಅವರಿಗೆ 20 ವರ್ಷ ದುಡಿಯಲಿಕ್ಕೆ ಅವಕಾಶ ಇದೆ. ಅಂಥವರು ಗೋಪಾಲ್ ಭಂಡಾರಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರು ಚಾರದವರು, ಹೆಂಡತಿ ಮನೆ, ಅವರನ್ನು ನಾವು ಕರೆದಿದ್ದೇವೆ. ಮತ್ತೊಬ್ಬರು ನಾಗರಾಜ್ ಶೆಟ್ರು ನಾವೆಲ್ಲ ಹಿಂದೆ KSFC ಅವರು ಬಂದರೆ ಬೇರೆ ಅಡಗಿ ಕೂತ್ಕೊಳ್ತಿದ್ದೆವು. ಇವತ್ತು ನಾಗರಾಜ್ ಶೆಟ್ರು ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಮಾಡಿ ಗೋಪಾಲ್ ಭಂಡಾರಿ ಅವರು ಅಭಿಮಾನಿಯಾಗಿ ಆ ಶಿಕ್ಷಣ ಸಂಸ್ಥೆ ದೊಡ್ಡ ಹೆಸರು ಮಾಡಿದೆ. ಸುಮಾರು 3,000-4,000 ಸಾವಿರ ವಿದ್ಯಾರ್ಥಿಗಳು ಅದರಲ್ಲಿ ಕಲಿತಾ ಇದ್ದಾರೆ. ಬಹುಶಃ ಗೋಪಾಲ್ ಭಂಡಾರಿ ಇದ್ದಿದ್ರೆ ಭಾಳ ಸಂತೋಷ ಪಡ್ತಿದ್ರೇನು. ಇವತ್ತು ಅವರು ವರ್ಷಕ್ಕೊಂದು ಮಕ್ಕಳನ್ನು ದತ್ತು ತಗೊಳ್ತಾ ಇದ್ದಾರೆ, ಪ್ರತಿಭಾವಂತರನ್ನು ಮತ್ತು ಬಡ ಮಕ್ಕಳನ್ನು. ಅವರು ಹೆಸರು ಹೇಳೋದು ಬೇಡ ಅಂತ ಹೇಳಿದರು. ಈಗಲೂ ಸಹ ಅಂಥ ಅನಾಥ ಮಕ್ಕಳು ಪ್ರತಿಭಾವಂತ ಇದ್ದರೆ 1 ವರ್ಷಕ್ಕೆ ಒಂದು ನಾನು ತಗೊಳ್ತಾ ಇರ್ತೇನೆ, ಆ ಸಂಪೂರ್ಣ ಖರ್ಚು ನಾನು ಭರಿಸ್ತೇನೆ ಅಂತ ಹೇಳಿದ್ದಾರೆ. ಆದರೆ ನಾಗರಾಜ್ ಶೆಟ್ರೆ, ನಿಮ್ಮ ಸಾಧನೆ, ನೀವು ಹೊರಟ ಸಾಧನೆ ಸರಿ ಇದೆ. ಎಲ್ಲ ಶಾಲೆಗಳಿಗೆ ಪರ್ಮಿಷನ್ ಕೊಡುವಾಗ ಗೋಪಾಲ್ ಭಂಡಾರಿಯ
ಅದರಲ್ಲಿ ಕೈವಾಡ ಇತ್ತು. ಯಾಕಂದರೆ ಅವರು ಅಲ್ಲದಿದ್ದರೆ ಆ ಇಂಗ್ಲೀಷ್ ಶಾಲೆ ಆಗಲಿ ಮತ್ತೊಂದಾಗಲಿ ಇನ್ನೊಂದು ಬೇರೆ ಬೇರೆ ವಿಚಾರದಲ್ಲಿ ನಾವು ಗೋಪಾಲ್ ಭಂಡಾರಿಯ ಆಜ್ಞೆಯನ್ನು ನಾವು ಪಾಲನೆ ಮಾಡಿ ಅವರಿಗೆ ಓಡಿಸಿದ್ದೇವೆ. ಆದರೆ ಇವತ್ತು ಸಮಾಜದಲ್ಲಿ ಅವರೊಬ್ಬ ಸಾಧನೆಗಾರರಾಗಿ ತೋರಿಸಿದ್ದಾರೆ. ಅವರನ್ನು ಇವತ್ತು ಅವರ ಆ ಉತ್ಸವ, ಅವರ ಬ್ರಹ್ಮೋತ್ಸವದಿಂದ ಅವರು ಕರೆದಿದೆ ಅಭಿನಂದಿಸಲು. ಇನ್ನೊಬ್ಬರು ದಿವಾಕರ್ ಶೆಟ್ಟರು, ಅವರಿಗೆ ಬೊಂಬೈಯಲ್ಲಿ ಅವರು ಯಾವ ಪಕ್ಷ ಏನಂತ ಗೊತ್ತಿಲ್ಲ, ಅಂತರೂ ಒಬ್ಬ ಅವರ ಚುನಾವಣೆಯಲ್ಲಿ ಅವರೊಬ್ಬರು ಹಿತಚಿಂತಕರಾಗಿದ್ದರು ಸತೀಶ್ ಭೈ ಆಗಿ. ಪಕ್ಷ ಮುಖ್ಯ ಅಲ್ಲ, ಇಲ್ಲಿ ವ್ಯಕ್ತಿತ್ವ ಮುಖ್ಯ. ಆದ್ದರಿಂದ ಅವರು ಹೇಳಿದರು ಬೆಳಿಗ್ಗೆ ಫೋನ್ ಮಾಡಿ, ಅನ್ಪಿದೆ ಬರ್ರೆ ಅಪ್ಪುಜಿ ಕೃಷ್ಣ ಹೇಳ್ರೆ ಎನ್ನ ಗಾಡಿ ಪೂರ ಮುರ್ಕೋದನು ಕಂಪೌಂಡ್ದು ಲೈಡ್ ಹೆಂಗೆ ಏರ್ಪೋರ್ಟ್ ಏನೋ ಟಿಕೆಟ್ ಫೈಲ್ ಆ್ಯಂಡ್ ಹೆಂಗೆ ಸಾರಿ ಗೋಪಾಲ್ ಭಂಡಾರಿಗೆಲ್ಲ ಸಾರಿ ಇರೆಗೆಲ್ಲ ಸಾರಿ ಅನ್ನೋ ಫೋನ್ ಮಾಡಿದರು. ಹಾಗೆ ಅವರನ್ನು ಗುರುತಿಸಲಿಕ್ಕೆ ಆಗಲಿಲ್ಲ ಇವತ್ತು. ಇನ್ನೋರ್ವ ಈಶ್ವರ್ ಮಲ್ಪೆ ಈಗ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಈಶ್ವರ್ ಮಲ್ಪೆ ವಿಚಾರದಲ್ಲಿ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಈಶ್ವರ್ ಮಲ್ಪೆ ಅವರ ಹೆಂಡತಿ ಮನೆ ಚಾರ, ಅವರ ಊರು ಮಲ್ಪೆ. ಆದರೆ ಅವರು ದಿನ ಅವರಿಗೆ ಕೆಲಸ ಏನಂತ ಹೇಳಿದರೆ ನೀರಿನಲ್ಲಿ ಮುಳುಗಿದವರನ್ನು ಬದುಕಿಸುವುದು. ಆ ಕೆಲಸದಲ್ಲಿ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಅವರ ಸ್ಥಾನ ಬೇರೆಯವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಸಹ ಇವರು ಹೆಂಡತಿ ಮನೆ ಇಲ್ಲಿ ಆದರೂ ಸಹ ಪ್ರಶಾಂತ್ ಪೂಜಾರಿ ಹಾಗೆ ಅವರಲ್ಲಿ ಕರೆಸಬೇಕು ನನಗೆ ಅಂತೇಳಿ ಭಾಳ ಒಂದು ಮನಸ್ಸಾಯಿತು. ಯಾಕಂದರೆ ನಿರಂತರ ತನ್ನ ಜೀವವನ್ನು ಅವ್ರ ನೀರಿನೊಳಗೆ ಇಟ್ಟು ಆ ಪ್ರಾಣ ಬದುಕಿಸಲಿಕ್ಕಾಗಿ ಹೋರಾಟ ಕೊಡುವಂಥ ಕುಟುಂಬದ ಪರಿಸ್ಥಿತಿ ಅವಲೋಕನೆ ಮಾಡಿದರೆ ಭಾಳ ಬೇಸರ ಆಗ್ತದೆ ಅವ್ರದ್ದು. ಅಂಥ ಪರಿಸ್ಥಿತಿ ಅವರಿಗೆ ಮಕ್ಕಳ ವಿಚಾರದಲ್ಲಿ ಅವರು ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಅಂಥವರನ್ನು ಇವತ್ತು ಆನಂದ ಮರಕಲ್ ಅವರ ಮಗಳ ಗಂಡ ಇದೇ ಊರಿನವರು, ಅವರು ಬರ್ತಾ ಇದ್ದಾರೆ, ಈಗ ಉಡುಪಿ ದಾಟಿದ್ದಾರೆ, ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಕಿರಣ್ ತೋಳರ್, ಇನ್ನೋರ್ವ ಕಿರಣ್ ತೋಳರು, ಅವಳು ಸಹ ಭಂಡಾರರ ಭಾಳ ಅಭಿಮಾನಿ. ನಾನು ಇದೇ ಭಂಡಾರರ ಅಭಿಮಾನಿಗೆ ಸ್ವಲ್ಪ ಪ್ರೋತ್ಸಾಹ ಜಾಸ್ತಿ ಕೊಟ್ಟಿದ್ದೇನೆ. ಯಾಕಂದರೆ ಅವರಿಗೆ ಏನಾದರೂ ಮೇಲೆ ಅದು ಸ್ವಲ್ಪ ಗೊತ್ತಾಗಲಿ ಅಂತೇಳಿ. ನಾವೆಲ್ಲ ಅಲ್ಲಿ ಹೋಗುವಾಗ ಏನು ಮಾಡಿದೆ ಕೃಷ್ಣ ಹೆಟ್ರೆ ನೀವು ನಾವು ಬಂದ ನಂತರ ಅಂತ ಕೇಳಿದಾಗ ಈ ಲಿಸ್ಟೆಲ್ಲ ಅವ್ರಿಗೆ ತೋರಿಸ್ಬೇಕಾಗ್ತದೆ. ಆದ್ದರಿಂದಾಗಿ ಇವತ್ತು ಕಿರಣ್ ತೋಳರಿಗೆ ಒಂದು ದೇವಸ್ಥಾನ ಜವಾಬ್ದಾರಿ, ಒಂದು ಟ್ರಸ್ಟನ್ನು ಅಷ್ಟು ಪರ್ಫೆಕ್ಟಾಗಿ ಇವತ್ತು 14 ವರ್ಷದಲ್ಲಿ ನಡೆಸ್ತಾ ಇದ್ದಾರೆ. ಇವತ್ತಿನ ಯುವಕರು ಧಾರ್ಮಿಕತೆ ಬಗ್ಗೆ ಅಷ್ಟು ಉತ್ಸವ ತೋರಿಸೋದಿಲ್ಲ. ಅಷ್ಟೇ ಅಲ್ಲ, ಒಂದು ಕಂಬಳ, ಭಾಳ ಪುರಾತನ ಕಂಬಳ, ಕುಚ್ಚೂರು ಕಂಬಳ ಅಂದರೆ ಇವತ್ತು 45 ಜೋಡು ಕೋಣಗಳು ಬಂದು ಉಡುಪಿ ಜಿಲ್ಲೆಯಲ್ಲಿ ಒಂಡಾರ ಕಂಬಳ ಬಿಟ್ಟರೆ ಎರಡನೇ ಕಂಬಳ ಕುಚ್ಚೂರು ಕಂಬಳ ಎಂಬ ಒಂದು ನಿರ್ದೇಶನ ಕೊಟ್ಟಿದ್ದರೆ ಅದು ಕಿರಣ್ ತೋಳರಿಗೆ ನಾಯಕತ್ವ ಅಂತ ಹೇಳಿ. ಅದರೊಟ್ಟಿಗೆ ನಿತ್ಯಾನಂದ ಭಟ್ರು ಇರ್ಬೋದು, ಇನ್ನು ಅನೇಕ ಅವರ ಸ್ನೇಹಿತರು ಇರ್ಬೋದು. ಬಟ್ ಎಲ್ಲ ಯುವಕರು ಈ ಥರ ಹಿಂದಿನ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಪ್ರೋತ್ಸಾಹ ಮಾಡಿದರೆ ಸಮಾಜ ಅಲ್ಲದಿದ್ದರೆ ದೇವರು ಖಂಡಿತ ನಮ್ಮನ್ನು ಗುರುತಿಸ್ತಾನೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಅಂತ ಇವತ್ತು ಕಿರಣ್ ತೋಳರ್ ಗೋಪಾಲ್ ಭಂಡಾರಿ ಅಭಿಮಾನಿಯನ್ನು ಕರೆಸಿದ್ದೇನೆ. ಯಶೋಧ ಶೆಟ್ಟಿ ಓರ್ವ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷೆ, ಹಾಗೆ ಪಂಚಾಯತಿನ ಮರನೇ ಪಂಚಾಯತಿನ ಸದಸ್ಯೆ, ಬೇರೆ ಬೇರೆ ಸಾಮಾಜಿಕ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರು ಯಾವ ಸಭೆಗೆ ಅವರು ಆಬ್ಸೆಂಟ್ ಆಗೋದು ಕಡಿಮೆ ನಾನು ನೋಡಿದಾಗ. ಇವತ್ತು ತಾಲೂಕಿನ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ. ಕಳೆದ 10 ವರ್ಷದಿಂದ ನಿರಂತರ ಅವರು ಮಹಿಳಾ ಸಬಲೀಕರಣ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ದೂರ ಆದದ್ದನ್ನು ಹತ್ತಿರ ತರಲಿಕ್ಕೆ ಸರ್ಕಾರ ಅವರಿಗೆ ಒಂದು ಅವಕಾಶ ಕೊಟ್ಟಿದೆ ಕೌನ್ಸಿಲಿಂಗಿಗೆ. ಆ ಕೌನ್ಸಿಲಿಂಗ್ನಲ್ಲಿ 50% ಗಂಡ ಹೆಂಡತಿಯನ್ನು ರಾಜಿ ಮಾಡಿಸಿದಂಥ ಕೀರ್ತಿ ಯಶೋಧ ಶೆಟ್ಟಿಗೆ ಅವರಿಗೆ ಇದೆ. ಅದು ಸಣ್ಣ ಕೆಲಸ ಅಲ್ಲ, ಯಾಕಂದರೆ ಅದಕ್ಕೆ ತಾಳ್ಮೆ ಬೇಕು. ಯಾರಿಗೆ ಆ ಕೆಲಸ ಇದೆ ಅವರಿಗೊಂದು ಸಂಸಾರ ಇದೆ, ಅವರ ಮಕ್ಕಳಿದ್ದಾರೆ. ಆದರೂ ಅದನ್ನು ಬಿಟ್ಟು ಈ ಕೆಲಸಕ್ಕೆ ಅವರು ಇಳಿದು ಇವತ್ತು ಸಮಾಜದಲ್ಲಿ ಒಂದು ಮಹಿಳೆ ಏನೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ಅವರು ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಆದ್ದರಿಂದ ಇವತ್ತು ನಾನು ಈ ವೇದಿಕೆಯಲ್ಲಿ ಅವರನ್ನು ಇವತ್ತು ಗೌರವಿಸಲಿಕ್ಕೆ ನಮ್ಮ ಅಭಿಮಾನಿ ವೇದಿಕೆಯನ್ನು ಕೇಳ್ಕೊಂಡಿದ್ದೇನೆ. ಹಾಗೆ ರೋಣಿ ಮುರ್ರೆಯನ್ನು ಯಾಕೆ ಕರೆಸಿದ್ರಿ ಅಂತ ಕೆಲವರು ಕೇಳಿರ್ಬೋದು. ಅದಕ್ಕೆ ಒಂದು ವಿಚಿತ್ರವಾದ ಒಂದು ಆದರ್ಶ ಇದೆ. ರೋಣಿ ಮುರ್ರೆ ಅವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದರು. ಗೋಪಾಲ್ ಭಂಡಾರಿ ಮತ್ತು ಅಭಿಮಾನಿ, ನಮ್ಮ ಕಾಂಗ್ರೆಸ್ನೂ ದೊಡ್ಡ ಅಭಿಮಾನಿ. ಆದರೆ ಅವರ ವಿಚಾರ ಏನಿದೆ ಅಂದರೆ, ಅವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನಾಡ್ಪಾಲ್ನಲ್ಲಿ ಯಾರು ಸತ್ತರೂ ರೋಣಿಗೆ ಒಂದು ಫೋನ್ ಬರ್ತಿತ್ತು, ಒಬ್ಬರು ಸೀರಿ ಹೋಗಿದ್ದಾರೆ ಅಂತ. ಅದಕ್ಕೆ ಹೇಗೆ ಕಟ್ಟಿಗೆ ವ್ಯವಸ್ಥೆ ಮಾಡುವುದು ಅಂತ ಹೇಳಿ ನಿರಂತರವಾಗಿ
ಒಂದು 40 ವರ್ಷದಿಂದ ವ್ಯವಸ್ಥೆ ಮಾಡ್ಕೊಂಡು ಬಂದಂಥ ರೋಣಿ ಅವರು. ಅಷ್ಟೇ ಅಲ್ಲ, ಅದಕ್ಕೆ ಎಷ್ಟು ಕಡಿಮೆಯಲ್ಲಿ ಆ ಕಟ್ಟಿಗೆ ಕೊಡಿಸ್ಬೋದು. ಅಷ್ಟೇ, ಯಾವುದ್ಯಾವುದು ಆ ಹೆಣ ಸುಡಲಿಕ್ಕೆ ಒಂದು ಆ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತಾರೆ, ಅದೊಂದು ದೊಡ್ಡ ಸಮಾಜ ಸೇವೆ. ರೋಣಿ ಮುದ್ರೆಯವರು ಸಹ ಅವರು ಧರ್ಮ ಕ್ರಿಶ್ಚಿಯನ್ ಆದರೂ ಎಲ್ಲ ಧರ್ಮದೊಟ್ಟಿಗೆ ಸೇರಿ ಅವರು ಸಮಾಜ ಸೇವೆ ಮಾಡಿ ಒಬ್ಬ ಕಾಂಗ್ರೆಸ್ಸಿಗ, ಒಬ್ಬ ಭಂಡಾರರ ಅಭಿಮಾನಿಯಾಗಿ ಇವತ್ತು ನಾವು ವೇದಿಕೆ ವತಿಯಿಂದ ನಿಮ್ಮನ್ನು ಗುರುತಿಸಲಿಕ್ಕೆ ನಾವು ಅಪೇಕ್ಷೆ ಪಟ್ಟಿದ್ದೇವೆ. ಹಾಗೆ ರಾಘವ ದೇವಡಿಗರು ಕಡ್ತಲದಲ್ಲಿ 3 ಗ್ರಾಮ ಪಂಚಾಯತಿಗೆ ಎಲ್ಲಾರೆ, ಕಡ್ತಲ, ಕುಕ್ಕುಜಿ. ಸೊ ಈ 3 ಗ್ರಾಮದಲ್ಲಿ ಬನ್ನಿ, ಸುಧಾಕರ್ ಕೋಟ್ಯನ್ರ ಮಿತ್ತುಬಲೆ ರಾಘವ ದೇವಡಿಗರು ಸಾಧಾರಣ ಹೆಬ್ರಿ ಕಾಲೇಜಿಗೆ ಬಂದು ಡಿಗ್ರಿ ಮಾಡಿದವರು, ನಡ್ಕೊಂಡು ಬಂದು. ಅಷ್ಟೇ, ನಾನು ಅವರನ್ನು ಆವಾಗ ಹೇಳಿದೆ, ಒಂದು ಕಡ್ತಲ ಕುಕ್ಕುಜೆಯನ್ನು ಅಂದರೆ ಹೆಬ್ರಿ ತಾಲೂಕಿಗೆ ಸೇರಿಸಿ ಅಂತ. ಯಾವುದೋ ರಾಜಕೀಯ ಕಾರಣದಲ್ಲಿ ಕೈ ಬಿಟ್ಟು ಹೋಯ್ತು ನಮ್ಮದು. ಆದರೂ ರಾಘವ ದೇವಡಿಗರು ಭಂಡಾರರದ್ದು ಮತ್ತು ವೀರಪ್ಪ ಮೊಯ್ಲಿಯವರ ಭಾಳ ಆತ್ಮೀಯರಾಗಿದ್ದರು. ಅವರು ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿದ್ದರು. ಇವತ್ತಿಗೂ ಅವರು ನಿರಂತರ ಸಮಾಜ ಸೇವೆ ರಾಘವ ದೇವಡಿಗರು ಮಾಡ್ತಾ ಬಂದಿದ್ದಾರೆ. ನಾನು ಯಾರನ್ನು ಗುರುತಿಸ್ಬೋದು ಜಗದೀಶ್ ಹೆಗಡೆರೆ ಅಂತ ಕೇಳಿದಾಗ ಅವರನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ಜಗದೀಶ್ ಹೆಗಡೆಯರು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಹೇಳಿದರು. ಆದ್ದರಿಂದ ರಾಘವ ದೇವಡಿಗರು ಇವತ್ತು ಸರ್ವಸಮ್ಮತವಾಗಿ ನೀವು ನಿಮ್ಮ ಪಂಚಾಯತಲ್ಲಿ ನಾವು ಗೋಪಾಲ್ ಭಂಡಾರಿ ವೇದಿಕೆಯಿಂದ ನಿಮ್ಮನ್ನು ಅಭಿನಂದಿಸಲು ಇಚ್ಛಿಸಿದ್ದೇವೆ. ನಮಗೆ ಧನ್ಯವಾದ. ಹಾಗೆ ಶಂಭು ನಾಯಕರು, ಇನ್ನೊಂದು ಕೃಷಿಯಲ್ಲಿ ಯಾರಿಗೆ ಕೊಡುವುದಂತ ಹೇಳಿದಾಗ ಮೋಹನ್ದಾಸರು ಮತ್ತು ಮಂಜುನಾಥ್ ಭಟ್ರು, ಕೃಷಿಯಲ್ಲಿ ನೀವು ಅಥವಾ ಜಗನ್ನಾಥ್ ಕುಲ್ಲಲ್ ಕೃಷಿಯಲ್ಲಿ ಕೊಡೋದಾದರೆ ಶಂಭು ನಾಯಕರಿಗೆ ಕೊಡಬೇಕು. ಶಂಭು ನಾಯಕರು ತರಕಾರಿ ಮತ್ತು ಕೃಷಿಯಲ್ಲಿ ಅವರು ಪ್ರಸಿದ್ಧರು. ಅವರು ಶೇಪುರದ ನಿವಾಸಿ, ನಮ್ಮ ಪಕ್ಷಕ್ಕೆ ಅಭಿಮಾನಿ ಮತ್ತು ಗೋಪಾಲ್ ಭಂಡಾರಿ ಅಭಿಮಾನಿ. ಆದ್ದರಿಂದ ಶಂಭು ನಾಯಕರನ್ನು ಕರೆಸೋದು ಒಳ್ಳೆಯದು ಅಂತ ಹೇಳಿದ ಪ್ರಕಾರ ಇವತ್ತು ಶಂಭು ನಾಯಕರು ಸಹ ಬಂದಿದ್ದಾರೆ. ಶಂಭು ನಾಯಕರಿಗೆ ನಿಮಗೆ ಧನ್ಯವಾದಗಳು. ನಿಮ್ಮ ಸಾಧನೆ ಇನ್ನೊಂದು ರೂಪದಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ಇವತ್ತು 10 ಸರ್ಕಾರಿ ಶಾಲೆ ಮತ್ತು ಅನುದಾನ ಶಾಲೆ ಮಕ್ಕಳನ್ನು ನಾವು ಕರೆದಿದೆ. ಯಾರು ಕಳೆದ 25-26ನೇ ಸಾಲಿನ SLCಯಲ್ಲಿ ಅತ್ಯುತ್ತಮ ಮಾರ್ಕನ್ನು ಪಡೆದು ಅವರು ಅಂಕ ತೆಗೊಂಡಿದ್ದಾರೆ, ಅವರನ್ನು ಕರೆದಿದ್ದೇವೆ. ಗೋಪಾಲ್ ಭಂಡಾರಿ ಹೆಸರಿಗೆ, ಆ ಪ್ರತಿಭೆಗೆ ಮತ್ತು ಸಾಧನೆಗೆ ಆ ಗೌರವ ನಿರಂತರ ಈ ಕಾರ್ಯಕ್ರಮ ನಡೆಯಲಿ. ನಾವೆಲ್ಲ ನಮಗೆಲ್ಲ ಇನ್ನು ಪ್ರಾಯ ಆಗ್ತಾಯಿದೆ, ಇನ್ನು ಬಾಕಿಯವರು ಇದನ್ನು ನಡೆಸ್ಕೊಂಡು ಹೋಗಬೇಕು. ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋದಾಗ ಮಾತ್ರ ಈ ಆದರ್ಶ ಉಳಿತದೆ. ಅದು ಸಂಪೂರ್ಣ ರಾಜಕೀಯ ಇರಬೇಕಂತ ನಾನು ಹೇಳೋದಿಲ್ಲ. ಅದರಲ್ಲಿ ಸತೀಶ್ ಬೈ ಅಂತವರು ಸೇರಿದಾಗ ಮಾತ್ರ ಅದು ಉಸಲು ಎಲ್ಲ ಆಗ್ತದೆ, ಇಲ್ಲದಿದ್ದರೆ ಆಗೋದಿಲ್ಲ. ಮಾನವೀಯತೆಯನ್ನು ಗುರುತಿಸುವಂಥ ವ್ಯಕ್ತಿತ್ವ ಇರಬೇಕು. ಮಾನವೀಯತೆ ಮತ್ತು ಅದು ದೊಡ್ಡ ವಿಚಾರ. ಮಾನವೀಯತೆ ಇಲ್ಲದೆ ಕೇವಲ ರಾಜಕೀಯ, ಅದು ರಾಜಕೀಯ ಅಲ್ಲ. ಸೊ ಮಾನವೀಯತೆ ಎದ್ದು ರಾಜಕೀಯ ಇದ್ದರೆ ಅದಕ್ಕೆ ದೇವರ ಅನುಗ್ರಹ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂಥ ನಮಗೆಲ್ಲರೂ ಸಂತೋಷ. ಇವತ್ತು ರಾಜ್ಯ ಸರ್ಕಾರ ಈ ಬದಿಗೆ ಒಂದು ಅವಕಾಶ ಕೊಟ್ಟಿದೆ. ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಗೋಪಾಲ್ ಭಂಡಾರಿಯ ಪರಮ ಅಭಿಮಾನಿಯಾಗಿ ಅವರು ಅನೇಕ ಸಮಾಜ ಸೇವೆ ಮಾಡಿದವರು. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಸಂಸ್ಥೆಗಳನ್ನು ನೋಡಿ ನಮ್ಮೊಟ್ಟಿಗೆ ದುಡಿತಾ ಇರುವಂಥ ಮಾನ್ಯ ಮಂಜುನಾಥ್ ಪೂಜಾರಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಉದ್ಘಾಟನೆಗೆ ಇವತ್ತು ಕರೆದಿದ್ದೇವೆ. ಅವರ ಪೋರ್ಟ್ಫೋಲಿಯೋ ಮಂತ್ರಿಮಂಡಲಕ್ಕೆ ಬರ್ತದೆ, ಅದರಿಂದ ಅವರೇ ಉದ್ಘಾಟಕರು ಸೂಕ್ತ ಅಂತ ಹೇಳಿಕೊಂಡು ಅವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮದ ಪರವಾಗಿ ಅಭಿನಂದಿಸ್ತೇನೆ. ಹಾಗೆ ನಮ್ಮೊಟ್ಟಿಗೆ ಇನ್ನೋರ್ವ ನಮಗೆ ಕಳೆದ ಸಲ 70,000ಕ್ಕಿಂತಲೂ ಹೆಚ್ಚು ಮತವನ್ನು ಪಡೆದು ಗೋಪಾಲ್ ಭಂಡಾರಿಯ ಆಶೀರ್ವಾದದಿಂದ ಇವತ್ತು ಅವರು ಸೋತರು ಸಹ ಜನರ ಮಧ್ಯೆ ಇದ್ದಾರೆ. ಆದ್ದರಿಂದ ಅವರಿಗೂ ಸಹ ನಾನು ಗೋಪಾಲ್ ಭಂಡಾರಿ ಅಭಿಮಾನ ವೇದಿಕೆಯಿಂದ ಸ್ವಾಗತವನ್ನು ಬಯಸ್ತಾ, ಹಾಗೆ ಇವತ್ತು ಸನ್ಮಾನಗೊಳ್ಳುವ ಎಲ್ಲರಿಗೂ ಮತ್ತು ಅಭಿನಂದನೆ ಸ್ವೀಕರಿಸುವ ವಿದ್ಯಾರ್ಥಿಗಳು, ಅವರ ಅಭಿಮಾನಿಯ ಸದಸ್ಯರಿಗೂ, ಅದು ಎಲ್ಲ ಪಕ್ಷದ ಸದಸ್ಯರು, ಯಾವುದೇ ಪಕ್ಷ ಇರ್ಬೋದು. ಅದು ಗೋಪಾಲ್ ಭಂಡಾರಿಗೆ ಕಾರ್ಕಳದ ಕೊಂಕಣಿಯರ ಓಟು ತುಂಬ ಸಿಕ್ತಿತ್ತು. ಬಹುಶಃ ನನಗೆ ಗೊತ್ತಿದೆ ಅದು ಯಾಕೆ ಹಾಕಿದ್ದಾರಂತ ನಮಗೆ ಪೂರ್ಣ ಗೊತ್ತಾಗಲಿಲ್ಲ. ಆದರೂ ಗೋಪಾಲ್ ಭಂಡಾರಿ ಕೊಂಕಣಿಯರ ಓಟು ತಗೊಂಡದ್ದು ನನಗೆ ಗೊತ್ತಿದೆ. ಆದರೆ ಇನ್ನು ಮುಂದೆ ಸಹ ಕೊಂಕಣಿಯರ ನಮ್ಮೊಟ್ಟಿಗೆ ಬಂದರೆ ಭಾಳ ಸ್ವಾಗತ ಅಂತ ಹೇಳಿ ನಿಮಗೆ ನಾನು ಇದು ಮಾಡ್ತಾ ಇದ್ದೇನೆ. ಯಾಕಂದರೆ ಆದ್ದರಿಂದ ತಮಗೆಲ್ಲರಿಗೂ ವೇದಿಕೆಯಲ್ಲಿದ್ದ ಸನ್ಮಾನಗೊಳ್ಳುವವರು ಮತ್ತು ಅತಿಥಿಗಳಿಗೆ
ನಾನು ಪುನಃ ಒಂದು ಸಲ ಗೋಪಾಲ್ ಭಂಡಾರಿಯ ಹೃದಯಪೂರ್ವಕವಾದ ಅಭಿನಂದನೆ ಮತ್ತು ಸ್ವಾಗತವನ್ನು ಬಯಸ್ತಾ ನನ್ನ ಪ್ರಾಸ್ತಾವಿಕ ಮುಗಿಸ್ತೇನೆ. ಧನ್ಯವಾದ.